ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ओम हिरण्यवर्णां हरणीं सुवर्णसस्रजां चंद्रां हिरण्मयीं लक्ष्मीं जातवेदोम आवह. ರಾಣಿ ಎಲ್ಲಮ್ಮ ನಿಮ್ಮ ಭಾವನವ್ರು ಕಾಣ್ತಾ ಇಲ್ಲ. ನೀವು ಹೋಗಿರಿ, ನಾವು ಬರ್ತೀವಿ ಅಂತಂದ್ರು. ಮಾವ, ನಾವು ಶಾಸ್ತ್ರ ಶುರು ಮಾಡ್ಕೊಳ್ಳೋಮ್ಮ. ಆಗ್ಲಮ್ಮ. ಪುರೋಹಿತ್ರೆ, ಗಂಡು ಹೆಣ್ಣನ್ನು ಕರೆಸ್ಬೋದಲ್ವಾ? ಕರ್ಸ್ಬೋದು. ಶಿವು, ಹಾಕಣ್ಣ ಅದೇ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅಣ್ಣ, ಅತ್ತಿಗೆ, ನೀನ್ ಮೊದಲು ಹೇಗಿದೆಯೋ ಈಗ ಹಾಗೆ ಕಾಣ್ತಿದ್ಯಾ. ಅಮ್ಮ, ನಿಮ್ಮಕ್ಕೆ ಶಾರದಾ ಮುಂಚೆ ಹೇಗಿದ್ರು ಈಗಲೂ ಹಾಗೆ, ಇನ್ನು ಮುಂದೆನೂ ಹಾಗೆ ಇರ್ತಾರೆ. ಅದೇ ಹಿಸ್ಟ್ರಿ ರಿಪೀಟ್ ಅಂತಾರಲ್ಲ, ಹಾಗೆ. ಏನ್ ಬೇಬಿ ನೀನು ಜೀವನ ಬಾಯಿಗೆ ಬರ್ಸ್ಬಿಟ್ಟು ನೀರು ಕೊಡದೆ ಹಂಗೆ ನುಂಗಿಸ್ಬಿಟ್ಟಲ್ಲ. ಮಾತೈತ್ರೆ ಶಿವಣ್ಣಂಗೆ ಹೇಳ್ತೀನಿ ಅಂತಿದ್ಯಲ್ಲ, ಏನಾಗೈತ್ ನಿನಗೆ? ನೋಡು ಬೇಬಿ, ಈ ಮದ್ವೆ ಒಂದಾಗ್ಲಿ, ಸುಮ್ಮನೆ ಇದ್ಬಿಡು. ಏ ಸೀನಾ, ಶಿವಣ್ಣನ್ ಮದ್ವೆ ಒಂದಾಗ್ಲಿ ಅಂದೆ, ಆಮೇಲೆ ರಶ್ಮಿ ಮದ್ವೆ ಆಗ್ಲಿ ಅಂದೆ, ನೋಡಿದ್ರೆ ಅವಳನ್ನೇ ಕಟ್ಕೊಂಡೆ. ಆಮೇಲೆ ಆ ರಾಣಿ ಮದ್ವೆನೂ ಆಯ್ತು, ಈಗ ನೋಡಿದ್ರೆ ರತನ್ ಮದ್ವೆ ನಡೀತಾ ಇದೆ. ಒಂದ್ ವೇಳೆ ರಮ್ಯನ್ ಮದ್ವೆ ಆದ್ರೂನು ನೀ ನನ್ನ ಮದ್ವೆ ಆಗಿರಲ್ಲ ಅನ್ಸತ್ತೆ. ಹಂಗಲ್ಲ ಬೇಬಿ, ನೀನೇ ಹೊಸ ಯೋಚನೆ ಮಾಡು. ರತ್ನಾಕ ನಿನಗ್ ಮದ್ವೆ ಕರ್ದಿರೋದಿಕ್ಕೇನೆ ನೀನು ಇಲ್ಲಿ ರಾಜಾರೋಷವಾಗಿ ಓಡಾಡ್ಕೊಂಡಿದ್ಯಾ, ಇಲ್ಲ ಅಂದ್ರೆ ಕದ್ದು ಮುಚ್ಚಿ ಓಡಾಡ್ಬೇಕಾಯ್ತು. ಯಾರ ಜೊತೆ ಕದ್ದು ಮುಚ್ಚಿ ಓಡಾಡ್ಬೇಕಿತ್ತು ಸೀನಾ? ಮಕ್ಕಳ ಒಮ್ಮೆ ಕಾಣೆ ಮಾಡಿ ಹೇಳ್ತೀನಿ, ನನ್ನ ತಂಗಿರ್ ಜೀವನದಾಗೆ ಒಂಚೂರು ಬದಲಾವಣೆ ಆಯ್ತು ಅಂತ ತಿಳ್ಕೊ, ನನ್ನ ಮನ್ಸನ್ನೇ ಆಗಿರಕ್ಕಿಲ್ಲ. ಶಿವಣ್ಣ, ನೀವ್ ಬಂದಿದ್ ಒಳ್ಳೇದೇ ಆಯ್ತು. ನಿಮ್ಗೇನೋ ಹೇಳ್ಬೇಕಂತಿದ್ದೆ, ಇವತ್ತೆಲ್ಲ ಹೇಳ್ಬಿಡ್ತೀನಿ. ಏನಾಗೈತೆ, ಸುಮ್ಮನೆ ಇರಬೇಕು. ನಾನು ಸೀನಾ ಇಬ್ರು ಫ್ರೆಂಡ್ಸ್ ಅಲ್ಲ, ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ. ನೀವ್ ಗಾಬರಿ ಆಗೋದೇನ್ ಬೇಡ, ಯಾಕಂದ್ರೆ ನಿಮ್ ತಂಗಿ ಮದ್ವೆ ಆಗೋಕ್ ಮುಂಚೆನೆ ನಾವಿಬ್ರು ಲವ್ ಮಾಡ್ತಾ ಇದ್ವಿ. ಇವಾಗ ನಮ್ಮಿಬ್ರು ಮಧ್ಯೆ ನಿಮ್ ತಂಗಿ ಬಂದಿದ್ದಾಳೆ, ಅವಳು ನನ್ನ ಸೀನನ ಒಂದಾಗಕ್ ಬಿಡ್ತಾ ಇಲ್ಲ. ಏನಾದ್ರೂ ಮಾಡಿ ನೀವೇ ನಮ್ನ ಒಂದ್ ಮಾಡ್ಬೇಕು, ಇಲ್ಲ ಅಂದ್ರೆ ನಿಮ್ದು ಮತ್ತೆ ಸೀನನ್ ಹೆಸರು ಬರ್ದಿಟ್ಟು ವಿಷ ಕುಡ್ ಸತ್ತೋಗ್ತೀನಿ. ओम दशांगम गुग्गुलम धूपम सुगंधं च सुमनोहरम कपिलार्समुक्तं धूपोऽयं प्रतिगृह्यतां धूपमाग्रपयामि प्रत्यक्षदीपं दर्शयामि दशांगानंतर आचम्यं दर्शयामि आचम्यानन्तरे परिमलपत्रपुष्पाणिं समर्पयामि
रक्षान् धारयामि नमस्करोमि ओम हिरण्यपात्रं मदो पूर्णं ददाति मधुव्योसामैति एकदा ब्रह्मणमुपहरति एकदैव यजमानाश्रयो ददाति कल्याणाद्भुतगात्राय कामितार्थप्रदायिनि श्रीमद्वेङ्कटनाथ श्रीनिवासाय मङ्गलम्. ರತ್ನ ನಮ್ಮದು ಅದೆಂಥದ್ದು ದಾಂಪತ್ಯ ಅಂತಾರಲ್ಲ, ಅದಕ್ಕೆ ನಾವಿಬ್ಬರು ಮೊದಲನೇ ಹೆಜ್ಜೆ ಇಟ್ಟು ಶಾಸ್ತ್ರ ಮಾಡ್ತಾ ಇದ್ದೀವಿ. ನಮಗೆಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊ. ಇದುವರೆಗೂ ನಮ್ಮಣ್ಣ ನಮ್ಮವರೆಲ್ಲ ಚೆನ್ನಾಗಿರ್ಲಿ ಅಂತ ಬೇಡ್ಕೋತಿದ್ದೆ. ಇನ್ಮೇಲೆ ಬೇಡ್ಕೊಳ್ಳೋದು ಅಂತ ಬಂದರೆ ನೀನು ಮುಖ್ಯವಾಗಿರ್ತೀಯ ಪರಶು. ನಮ್ಮ ರತ್ನವ ಎಂತ ಡೈಲಾಗ್ ಹೊಡೆದು ಹೊಡೆರೆ ಚಪ್ಪಾಳೆ. ಅಪ್ಪಯ್ಯ, ಈ ತರ ಶಾಸ್ತ್ರನೆಲ್ಲ ನಾನು ಯಾವ ಮದ್ವೆಲೂ ನೋಡಿಲ್ಲ. ಇದು ಹಳೆ ಕಾಲದ ಸಂಪ್ರದಾಯ ಕಣವ. ಈಗ ಹಳ್ಳಿ ಕಡೆ ಮಾತ್ರ ಉಳ್ಕೊಂಡೈತೆ. ಅದಕ್ಕೆ ಆ ಕಾಲದಲ್ಲಿ ನಮಗೆ ಹಿಟ್ಟು ಕೊಡ್ತಾ ಇದ್ದ ರಾಗಿ ಬೀಸೋ ಕಲ್ಲು, ಅನ್ನ ಕೊಡ್ತಾ ಇದ್ದ ಭತ್ತ ಕುಟ್ಟೋ ಒನಕೆ, ರೈತರ ಜೀವಾಳ ನೇಗ್ಲು ಎಲ್ಲನೂ ಇಟ್ಟು ಪೂಜೆ ಮಾಡ್ತಾರೆ ಕಣವ. ಇದೇ ಆ ಶಾಸ್ತ್ರ. ನಿಜನಪ್ಪ, ಎಲ್ರು ಮೊದಲು ಮದುವೆ ಶಾಸ್ತ್ರ ಮುಗೀಲಿ ಅಂತಾರೆ. ಆದ್ರೆ ನಮ್ಮ ವೀರಭದ್ರು ಹಿಂದಿನ ಕಾಲದವ್ರು ಮಾಡ್ಕೊಂಡು ಬಂದಿರೋ ಶಾಸ್ತ್ರ ಎಲ್ಲ ಮಾಡಿಸ್ತಾ ಇದ್ದಾರೆ. ಅದೇ ನಮಗ್ ಖುಷಿ ಅಲ್ವಾ? ಶಾಸ್ತ್ರಗಳಿಂದಾನೆ ಸಂಬಂಧಗಳಲ್ಲಿ ಸಂಬಂಧ ಗಟ್ಟಿಯಾಗೋದು. ದೊರೆ ಮಗನ ಮದುವೆ ನಾ ಹೆಂಗಿರ್ಬೇಕನ್ನೋ ತೋರಿಸ್ಕೊಟ್ರು ನಮ್ಮ ದನಿಗಳು. ವೀರಭದ್ರಯ್ಯನವರಿಗೆ ಹಾಂ ಇರಪ್ಪ, ಇರಿ. ಇದು ನನ್ನ ಮನೆ ಕಾರ್ಯಕ್ರಮ ಮಾತ್ರ ಅಲ್ಲ, ಇಡೀ ಊರಿನ ನಿಮ್ಮೆಲ್ಲರ ಕಾರ್ಯಕ್ರಮ. ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಅಷ್ಟೇ ಸಾಕು. ಗಂಡ್ ಮಗನ ಮದ್ವೆ ಅಂದ್ರೆ ಹಿಂಗೆ ಇರ್ಬೇಕು. ಹೆಣ್ಮಕ್ಳ ಮದ್ವೆ ಅಂದ್ರೆ ಮದ್ವೆ ಮಾಡಿ ಕಳ್ಸಿದ್ರೆ ಸಾಕು. ಗಂಡ್ ಮಗಳ ಮದ್ವೆ ಪಟ್ಟಾಭಿಷೇಕ ಮಾಡ್ದಂಗ್ ಮಾಡ್ಬೇಕು. ಅಣ್ಣ, ಶಾಸ್ತ್ರ ನಡೀತಾ ಇದೆ, ಪ್ಲೀಸ್ ಬಿ ಕ್ವೈಟ್. ನಮ್ದು ಯಾವ್ರು ಗೀತಾ ಇರೋದು ಕಾಣಿಸ್ತಾ ಇಲ್ವೇನಿಲ್ಲ. ಹೋಗ್ಲಾ ಸುಮ್ಕೆ ಹೋಗ. ಯಜಮಾನ್ರೆ, ಮೊದಲನೇ ಶಾಸ್ತ್ರ ಸುಸಂಪನ್ನವಾಯಿತು. ಮುಂದಿನ ಅರಿಶಿನ ಶಾಸ್ತ್ರಕ್ಕೆ ಹೋಗಬಹುದು. ಆಗ್ಬೋದು. ಸುಶೀಲಾ, ಸೌಭಾಗ್ಯ, ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ